ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬೇಡ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ವ್ರತ ಅಂದರೆ ಮೊದಲು ನೆನಪಾಗೋದು ವರಮಹಾಲಕ್ಷ್ಮಿ ಹಬ್ಬದ ವ್ರತಕಥೆಯಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ವ್ರತಕಥೆಯನ್ನು ತಿಳ್ಕೊಳ್ಳೋಣ. ನೇರವಾಗಿ ಕತೆಗೆ ಬಂದುಬಿಡೋಣ. ದಿವ್ಯ ರಮಣೀಯವೂ ಪವಿತ್ರವೂ ಆಕರ್ಷಣೀಯವೂ ಆಗಿರ್ತಕ್ಕಂತಹ ಪವಿತ್ರವಾದಂಥ ವೃಕ್ಷಗಳಿಂದ ಕೂಡಿರ್ತಕ್ಕಂತಹ ಶಾಂತವಾದಂತಹ ಶಿವನ ಧ್ಯಾನಕ್ಕೆ ಸೂಕ್ತವಾದಂಥ ಸ್ಥಳವಾಗಿರ್ತಕ್ಕಂತಹ ಶುಭ್ರ ಶ್ವೇತ ವರ್ಣದಿಂದ ಕೂಡಿರ್ತಕ್ಕಂತಹ ಹಿಮಾಚ್ಛಾದ್ರಿತವಾಗಿರ್ತಕ್ಕಂತಹ ಅಪಾರವಾದಂಥ ಧನಾತ್ಮಕವಾದಂಥ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂತಹ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಶಿವಗಣಗಳಿಂದ ಕೂಡಿರ್ತಕ್ಕಂತಹ ಕೈಲಾಸ ಪರ್ವತದಲ್ಲೊಮ್ಮೆ ಧ್ಯಾನಾಸಕ್ತನಾಗಿರ್ತಕ್ಕಂತಹ ಶಾಂತ ಚಿತ್ತದಿಂದ ಕೂಡಿರ್ತಕ್ಕಂತಹ ಶಿವನನ್ನು ಪಾರ್ವತಿಯೊಮ್ಮೆ ಪ್ರಶ್ನೆಯನ್ನು ಮಾಡ್ತಾರೆ. ಏನಂತ ಪ್ರಶ್ನೆಯನ್ನು ಮಾಡ್ತಾರೆ ಅಂತಂದರೆ, ಪಾರ್ವತಿ ದೇವಿ ಪರಶಿವನನ್ನು, ಜಗದೊಡೆಯನಾದಂಥ ನೀನು ಇಡೀ ಜಗತ್ತಿಗೆಲ್ಲ ಧನಧಾನ್ಯಗಳನ್ನು ಕೊಡ್ತಕ್ಕಂತಹ, ಅಷ್ಟೈಶ್ವರ್ಯವನ್ನು ಕೊಡ್ತಕ್ಕಂತಹ, ದೀರ್ಘ ಸೌಮಂಗಲ್ಯ ಭಾಗ್ಯವನ್ನು ಕೊಡ್ತಕ್ಕಂತಹ, ಎಲ್ಲರಿಗೂ ಆಯುಸ್ಸು ಆರೋಗ್ಯವನ್ನು ಕೊಡ್ತಕ್ಕಂತಹ, ದಿವ್ಯ ರಮಣೀಯವೂ ಆಗಿರ್ತಕ್ಕಂತಹ ಒಂದು ವ್ರತಕಥೆಯನ್ನು ತಿಳಿಸಬೇಕು ಅಂತ ಪಾರ್ವತಿ ದೇವಿ ಪರಶಿವನನ್ನು ಪ್ರಾರ್ಥಿಸ್ತಾಳೆ. ಈ ಒಂದು ಪ್ರಾರ್ಥನೆಗೆ ಹೋಗೊಟ್ಟಂತಹ ಶಿವನು ಪಾರ್ವತಿಗೆ ನೇರವಾಗಿ ಹೇಳ್ತಾನೆ. ಏನಂತ ಅಂತಂದರೆ, ಇಡೀ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮಾನವರಿಗೆ, ದೇವಾನುದೇವತೆಗಳಿಗೆ ಅಪಾರವಾದಂಥ ವೈಭೋಗಗಳನ್ನು, ಧನ ಕನಕ ವಸ್ತು ವಾಹನಾದಿಗಳನ್ನು ಕರುಣಿಸ್ತಕ್ಕಂತಹ ಯಾವುದಾದ್ರೂ ಒಂದು ವ್ರತ ಅಂತಿದ್ದರೆ ಅದು ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬ ಅಂತ ಪರಶಿವನು ಪಾರ್ವತಿಗೆ ತಿಳಿಸ್ತಾನೆ. ಆಗ ಪಾರ್ವತಿಗೆ ಪರಶಿವನನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಏನಂತ ಪ್ರಶ್ನೆಯನ್ನು ಮಾಡ್ತಾರೆ ಅಂತಂದರೆ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಿಂದ ಏನು ಫಲ ಸಿಗುತ್ತೆ, ಯಾರು ಮೊಟ್ಟ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು ಅಂತ ಪಾರ್ವತಿ ಪರಶಿವನನ್ನು ಕೇಳಿದಾಗ ಈ ಕತೆ ಪ್ರಾರಂಭ ಆಗುತ್ತೆ. ಅಪಾರವಾದಂಥ ಸಂಪತ್ತಿನಿಂದ ಕೂಡಿರ್ತಕ್ಕಂತಹ, ಅತಿ ಹೆಚ್ಚು ವೈಭೋಗದಿಂದ ಕೂಡಿರ್ತಕ್ಕಂತಹ ಕುಂಡನಿ ಎಂಬ ಒಂದು ಪಟ್ಟಣ. ಈ ಒಂದು ಪಟ್ಟಣದಲ್ಲಿ ಪತಿ ಸೇವಾ ನಿರತಳಾಗಿರ್ತಕ್ಕಂತಹ, ಅತ್ತೆ ಮಾವಂದಿರ ಸೇವೆಯಲ್ಲಿ ತನ್ನ ಜೀವನವನ್ನು ಕಳೀತಾ ಇರ್ತಕ್ಕಂತಹ, ಪತಿಭಕ್ತ ಪಾರಾಯಣಿಯೂ ಆಗಿರ್ತಕ್ಕಂತಹ, ಪತಿವ್ರತೆಯೂ ಆಗಿರ್ತಕ್ಕಂತಹ, ಪತಿ ಸೇವೆಯಲ್ಲಿ, ಅತ್ತೆ ಮಾವಂದಿರ ಸೇವೆಯಲ್ಲಿ, ಕುಟುಂಬದ ಸೇವೆಯಲ್ಲಿ ನಿರತಳಾಗಿರ್ತಕ್ಕಂತಹ ಚಾರುಮತಿ ಎಂಬ ಒಬ್ಬ ಸ್ತ್ರೀ, ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಈ ಚಾರುಮತಿ ಎಂಬ ಸ್ತ್ರೀಯು ಒಮ್ಮೆ ನಿದ್ರಿಸುತ್ತಿರುವಾಗ ಕನಸಿನಲ್ಲಿ ಶ್ರೀ ಮಹಾಲಕ್ಷ್ಮಿಯು ಆಕೆ ಕನಸಿನಲ್ಲಿ ಕಂಡು, ಕನಸಿನಲ್ಲಿ ಬಂದು ಆ ಚಾರುಮತಿ ಎಂಬ ಹೆಣ್ಣು ಮಗಳಿಗೆ ಮಹಾಲಕ್ಷ್ಮಿ ಹೀಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಚಾರುಮತಿ, ನಿನ್ನ ಪತಿಭಕ್ತಿಗೆ, ಅತ್ತೆ ಮಾವಂದರನ್ನು ನೀನು ನೋಡ್ಕೊಳ್ತಾ ಇರ್ತಕ್ಕಂಥ ಶುಶ್ರೂಷಾ ವಿಧಾನಕ್ಕೆ, ನಿನ್ನ ಪಾತಿವ್ರತ್ಯಕ್ಕೆ ಸೋತು ನಾನು ನಿನ್ನ ಕನಸಲ್ಲಿ ಬಂದಿದ್ದೇನೆ. ನೀನು ಶ್ರದ್ಧೆ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂತಹ ಶುಕ್ಲ ಪಕ್ಷದ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬನ ವ್ರತಾಚರಣೆಯನ್ನು ಮಾಡಿದ್ದೆ ಆದರೆ ನಿನಗಿರ್ತಕ್ಕಂಥ ಎಲ್ಲ ಸಂಕಷ್ಟಗಳು, ದಾರಿದ್ರ್ಯತನ ನಿವಾರಣೆಯಾಗಿ ಅಪಾರವಾದಂಥ ಧನ ಕನಕ ವಸ್ತು ವಾಹನಗಳು ಪ್ರಾಪ್ತಿಯಾಗೋದ್ರ ಜೊತೆಗೆ ನಿನಗೆ ದೀರ್ಘ ಸೌಮಂಗಲ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಕನಸಿನಲ್ಲಿ ಬಂದಂತಹ ವರಮಹಾಲಕ್ಷ್ಮಿ ಆ ಚಾರುಮತಿಗೆ ತಿಳಿಸ್ತಾರೆ. ಆ ಚಾರುಮತಿ ಈ ವ್ರತ ವಿಧಾನವನ್ನು ಹೇಗೆ ಮಾಡಬೇಕು ಅಂತ ಮಹಾಲಕ್ಷ್ಮಿಯೊಂದಿಗೆ ಪ್ರಶ್ನೆಯನ್ನು ಮಾಡಿದಾಗ ಆ ಮಹಾಲಕ್ಷ್ಮಿ ಹೀಗೆ ಹೇಳ್ತಾ ಹೋಗ್ತಾರೆ. ಏನಂತ ಅಂತಂದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂತಹ ಶುಕ್ರವಾರದಂದು ಒಂದು ವೇದಿಕೆಯನ್ನು ತಯಾರು ಮಾಡಿಕೊಂಡು ಶ್ವೇತವರ್ಣದಿಂದ ಕೂಡಿರ್ತಕ್ಕಂಥ ಒಂದು ಬಟ್ಟೆಯನ್ನು ಹಾಸಿ ಅಲ್ಲಿ ತಾಮ್ರದ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಸಾಕಾಗಷ್ಟು ನೀರನ್ನು ಹಾಕಿ ಆಲದ ಬಳ್ಳಿಗಳನ್ನು ಇಟ್ಟು ತಳಿನ ತೋರಣಗಳನ್ನು ಕಟ್ಟಿ ತೆಂಗಿನಕಾಯಿಯನ್ನು ಇಟ್ಟು ವಸ್ತ್ರ ಆಭರಣಗಳನ್ನು ತೊಡಿಸಿ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ
ಶ್ರದ್ಧೆ ಭಕ್ತಿಯಿಂದ ಮಹಾಲಕ್ಷ್ಮಿಯ ಸೇವೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಹಾಡಿ ಹೊಗಳಿದ್ದೇ ಆದರೆ ಆ ಮಹಾಲಕ್ಷ್ಮಿಯ ಕೃಪೆಯಿಂದ ಅವ್ರಿಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯತನ ನಿವಾರಣೆಯಾಗುತ್ತೆ, ರೋಗ ರುಜಿನಗಳಿದ್ದರೆ ನಿವಾರಣೆಯಾಗುತ್ತೆ, ಸಂಕಷ್ಟಗಳಿದ್ದರೆ ನಿವಾರಣೆಯಾಗುತ್ತೆ, ಅವರ ಮನೆ ಅಷ್ಟೈಶ್ವರ್ಯ ಭೋಗೈಶ್ವರ್ಯ ಸಕಲೈಶ್ವರ್ಯಗಳಿಂದ ತುಂಬಿ ತುಳುಕುತ್ತೆ ಅಂತ ಸ್ವತಃ ಮಹಾಲಕ್ಷ್ಮಿ ಕನಸಿನಲ್ಲಿ ಆ ಚಾರುಮತಿಗೆ ತಿಳಿಸ್ತಾರೆ. ಆ ಚಾರುಮತಿ ಈ ವ್ರತ ವಿಧಾನವನ್ನೆಲ್ಲ ತಿಳ್ಕೊಂಡು ಆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಹಿಂದಿನ ಶುಕ್ರವಾರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದು, ಆ ದಿನ ಬಂದಾಗ ವೇದಿಕೆಯನ್ನು ತಯಾರು ಮಾಡಿ ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥ 9 ರೀತಿಯಂತಹ ಸಿಹಿ ತಿಂಡಿಗಳನ್ನು, ಫಲಾಹಾರಗಳನ್ನು, ಪಂಚಾಮೃತವನ್ನು, ಕ್ಷೀರವನ್ನು ಅರ್ಪಿಸಿ 6 ಎಳೆಗಳಿಂದ ಕೂಡಿರ್ತಕ್ಕಂತಹ ಒಂದು ದಾರದ ಗಂಟನ್ನು ತಯಾರು ಮಾಡಿಕೊಂಡು ಅದನ್ನು ತನ್ನ ಬಲಗೈಗೆ ಕಟ್ಟಿಕೊಂಡು ತನ್ನ ಬಂಧು ಮಿತ್ರರನ್ನೆಲ್ಲ ಕರೆದು ಮಹಾಲಕ್ಷ್ಮಿ ಸೇವೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಹಾಡಿ ಹೊಗಳಿ ಮುತ್ತೈದರಿಗೆ ಬಾಗಿಣಿಗಳನ್ನು ಕೊಡೋದ್ರ ಮೂಲಕ ಬಂದಿರತಕ್ಕಂಥ ಶಿವಭಕ್ತರಿಗೆ ಬಂದಿರತಕ್ಕಂತಹ ಗುರು ಹಿರಿಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆ ಗುರು ಹಿರಿಯ ಸೇವೆಯನ್ನು ಮಾಡೋದ್ರ ಮೂಲಕ ವರಮಹಾಲಕ್ಷ್ಮಿಯ ಹಬ್ಬವನ್ನು ವ್ರತವನ್ನು ಆ ಚಾರುಮತಿ ಆಚರಣೆಯನ್ನು ಮಾಡ್ತಾರೆ. ಹೀಗೆ ಸ್ವತಃ ಮಹಾಲಕ್ಷ್ಮಿಯಿಂದ ಹೇಗೆ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಂಥ ಆ ಚಾರುಮತಿ ಈ ವ್ರತ ವಿಧಾನವನ್ನು ಆಚರಿಸಿ ಆಕೆಗಿರ್ತಕ್ಕಂಥ ಭಯ, ಆತಂಕ, ಗೊಂದಲ, ದಾರಿದ್ರ್ಯತನ ಎಲ್ಲವನ್ನು ನಿವಾರಣೆಯನ್ನು ಮಾಡಿಕೊಂಡು ಅಪಾರವಾದಂಥ ಐಶ್ವರ್ಯ, ಧನ, ಕನಕ, ವಸ್ತು, ವಾಹನಾದಿಗಳನ್ನು ಪಡ್ಕೊಂಡು ದೀರ್ಘಕಾಲದವರೆಗೆ ಸೌಮಂಗಲ್ಯ ಭಾಗ್ಯವನ್ನು ಪಡ್ಕೊಂಡು ಅಂತಿಮವಾಗಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತಾರೆ. ಹೀಗೆ ಈ ಒಂದು ವ್ರತಕಥೆಯನ್ನು ಸ್ವತಃ ಪರಶಿವನು ಪಾರ್ವತಿಗೆ ಚಾರುಮತಿಯ ಜೀವನದಲ್ಲಿ ನಡೆದಂಥ ಎಲ್ಲ ಒಂದು ಘಟನೆಗಳನ್ನ ತಿಳಿಸೋದ್ರ ಮೂಲಕ ಈ ಒಂದು ವ್ರತಕಥೆಯನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ಹೇಗೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಯಾವ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ತಾಯಿಗೆ ನೈವೇದ್ಯವನ್ನು ಮಾಡಬೇಕು ಅಂತ ತಿಳಿಸೋದ್ರ ಮೂಲಕ ಈ ಒಂದು ವ್ರತಕಥೆ ಮುಕ್ತಾಯ ಆಗುತ್ತೆ. ಹೀಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಯಾರು ಹೇಳ್ತಾರೆ, ಆ ಕಥೆಯನ್ನು ಯಾರು ಕೇಳ್ತಾರೆ, ಅವರೆಲ್ಲರ ಬದುಕಲ್ಲಿ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳು, ದಾರಿದ್ರ್ಯತನ ನಿವಾರಣೆಯಾಗಿ, ಸಾಲ ಸೋಲಬಾಧೆಗಳು ನಿವಾರಣೆಯಾಗಿ, ಭಯ ಆತಂಕಗಳಿದ್ದರೆ ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಆಶೀರ್ವಾದ ಕೃಪಾ ಕಟಾಕ್ಷ ಸಿಗೋದ್ರ ಮೂಲಕ ಅವರ ಬದುಕು ಬಂಗಾರ ಆಗುತ್ತೆ ಅಂತ ಹೇಳೋದ್ರ ಮೂಲಕ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಥೆಯನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.